ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ಹೊಸ ವರ್ಷಕ್ಕೆ ರೆಸೊಲ್ಯೂಷನ್ಸ್ಗಳು ಏನೆಲ್ಲ ತಗೊಳ್ತಾ ಇದ್ದೀವಿ, ಅದು ನಾವು ಎಷ್ಟು ಮಟ್ಟಿಗೆ ಅಳವಡಿಸ್ಕೊಳ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ, ಅಥವಾ ನಾವು ವೈಯಕ್ತಿಕವಾಗಿ ತಗೊಂಡಾಗ ಅದು 1 ತಿಂಗಳು ಅಥವಾ 2 ತಿಂಗಳು ಮಾಡ್ತಾ ಇದ್ದೀವಿ, ಅಥವಾ ನಾವು ಯಾಕೆ ಬಿಡ್ತಾ ಇದ್ದೀವಿ, ಕರೆಕ್ಟಾಗಿ ಯಾಕೆ ರೆಸೊಲ್ಯೂಷನ್ಸ್ಗಳು ಮಾಡ್ತಾ ಇಲ್ಲ, ನಾವೆಲ್ಲಿ ಫೇಲ್ಯೂರ್ ಆಗ್ತಾ ಇದ್ವಿ. ಸೊ ಎಷ್ಟು ರೆಸೊಲ್ಯೂಷನ್ಸ್ಗಳು ತಗೊಳ್ಬೇಕು ಹೊಸ ವರ್ಷದಲ್ಲಿ, ಅಥವಾ ಆ ಗೋಲ್ ರೀಚ್ ಆದಾಗ ಮತ್ತೆ ಯಾವಾಗ ರೆಸೊಲ್ಯೂಷನ್ಸ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಸ್ಲೈಡ್ಗಳಲ್ಲಿ ನಾನು ಇವತ್ತು ಹೇಳಕ್ ಹೊರಟಿದ್ದೀನಿ. ಸೊ ನಾನು ಪ್ರತಿ ವಿಡಿಯೋದಲ್ಲೂ ನಾನು ಉಳಿತಾಯದ ಬಗ್ಗೆನೇ ಹೆಚ್ಚು ಮಾತಾಡುವಂಥದ್ದು. ಹೆಚ್ಚು ಉಳಿತಾಯ ಮಾಡಿ ಹೆಚ್ಚು ಫೈನಾನ್ಷಿಯಲಿ ಫ್ರೀ ಆಗ್ಬೇಕು. ಫೈನಾನ್ಷಿಯಲಿ ಫ್ರೀ ಆದಾಗ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿರುತ್ತೆ ಅದೆಲ್ಲವನ್ನು ನೀವು ಫುಲ್ಫಿಲ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ನಾನು ಇವತ್ತಿನ ದಿನ ಕೆಲವೊಂದು ವಿಚಾರಗಳು ಮಾತ್ರ ನಿಮ್ಮಲ್ಲಿ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಿದ್ದೀನಿ. ಹೊಸ ವರ್ಷಕ್ಕೆ ನೀವು ತೆಗೆದುಕೊಳ್ಳಲೇಬೇಕಾದ ರೆಸೊಲ್ಯೂಷನ್ಸ್ ಇದು, ಅವು ಯಾವ್ಯಾವು ಅಂತ ನೋಡೋಣ. ಮೊದಲನೇದು, ಸಾಮಾನ್ಯವಾಗಿ ಎಲ್ಲ ಅಂದ್ರೆ ಹೊಸ ವರ್ಷದ ಬಿಗಿನಿಂಗ್ ಅಲ್ಲಿ ಅಥವಾ 31 ಡಿಸೆಂಬರ್ ಆಗಿರ್ಬೋದು ಅಥವಾ 1 ಜನವರಿ ಆಗಿರ್ಬೋದು, ಸಾಮಾನ್ಯವಾಗಿ ತಗೊಳ್ಳುವಂಥದ್ದು ರೆಸೊಲ್ಯೂಷನ್ಸ್ ಏನೇನು ಇರುತ್ತೆ ಅಂತ ಹೇಳಿದ್ರೆ, ನಾನು 10 ರಿಂದ 20 kg ಈ ವರ್ಷದಲ್ಲಿ ತೂಕ ಕಡಿಮೆ ಮಾಡಬೇಕು ಅನ್ನೋದು ಸಾಮಾನ್ಯವಾಗಿರುತ್ತೆ. ಅದೇ ತರ ನಾನು ಪ್ರತಿ ದಿವಸ ಜಿಮ್ಗೆ ಹೋಗ್ಬೇಕು, ಎಕ್ಸರ್ಸೈಸ್ ಮಾಡಬೇಕು ವೆಯ್ಟ್ ರಿಡ್ಯೂಸ್ ಮಾಡೋದಕ್ಕೆ, ಅಥವಾ ಬ್ಯಾಡ್ಮಿಂಟನ್ ಆಡಬೇಕು. ನಾನು ಮೊದಲು ಅರ್ಧ ಗಂಟೆ ಆಡ್ತಾ ಇದ್ದೆ, ಇವಾಗ 1 ಅವರ್ ಆಡಬೇಕು, ಅಥವಾ 1 ಅವರ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ, ಅಥವಾ ಇನ್ನ ಅರ್ಧ ಗಂಟೆ ಎಕ್ಸ್ಟ್ರಾ ಮಾಡಬೇಕು ಅನ್ನೋದನ್ನ ಸಾಮಾನ್ಯವಾಗಿ ರೆಸೊಲ್ಯೂಷನ್ಸ್ಗಳು ಮಾಡ್ಕೊಳ್ಳುವಂಥದ್ದು. ಮತ್ತೆ ಬಿಕಮ್ ಎ ಕರೋರ್ಪತಿ, ಇದು ಹಾಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅದು ಎಷ್ಟು ಸಮಯ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತಿದೀವಿ ಅನ್ನೋದು ತುಂಬಾ ಮುಖ್ಯ. ಮತ್ತೆ ಎಲ್ಪ್ ಅದರ್ಸ್, ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ವಿಚಾರಗಳು ಅಥವಾ ಕೆಲವೊಂದು ಘಟನೆಗಳು ನೋಡಿದಾಗ, ನಾವು ಹೋಗ್ತಾ ಇರೋ ರೋಡಲ್ಲಿ ಆಗಿರ್ಬೋದು ಅಥವಾ ನಮ್ಮ ಮನೆ ಅಕ್ಕಪಕ್ಕ ಆಗುವಂತ ಕೆಲವೊಂದು ಘಟನೆಗಳು ನೋಡಿದಾಗ ನಮ್ಮ ಮನಸ್ಸಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಯ್ಯೋ ನಾನು ಈ ತರ ಜನಗಳಿಗೆ ಸಹಾಯ ಮಾಡಬೇಕು, ಸೊ ಸಹಾಯ ಮಾಡೋದ್ರಿಂದ ಅವರಿಗೆ ಸ್ವಲ್ಪ ಒಳಿತಾಗುತ್ತೆ ಅಥವಾ ನನಗೂ ಒಳ್ಳೇದಾಗಬಹುದು ಅನ್ನೋ ರೀತಿಯಲ್ಲಿ ಹೆಲ್ಪ್ ಅದರ್ಸಿಗೆ ಅನ್ನೋದು ಕೂಡ ಒಂದು ರೆಸೊಲ್ಯೂಷನ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ರೀಡ್ ಮೋರ್ ಬುಕ್ಸ್, ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಬುಕ್ಸ್ ಗಳನ್ನ ಓದ್ಬೇಕು ಅನ್ನೋದು ಕೆಲವು ಮೈಂಡ್ ಸೆಟ್ ಅಲ್ಲಿ ಆಕ್ಚುಲಿ ಬರ್ತಾ ಇದೆ. ಸೊ ಹಾಗಾಗಿ ಅದು ಒಂದು ಕಾಂಪೊನೆಂಟ್ ಆಕ್ಚುಲಿ ನಾವು ರೆಸೊಲ್ಯೂಷನ್ ಅಲ್ಲಿ ಹಾಕೊಳ್ತಾ ಇದೀವಿ. ಆದ್ರೆ ಇದು ನಾನು ಮೊದಲು 2 ಹೇಳಿದಂಗೆ, ಸಾಮಾನ್ಯವಾಗಿ ನಾವು 1 ಜನವರಿ ರೆಸೊಲ್ಯೂಷನ್ ಮಾಡಿದ್ರೆ 1ನೇ ತಾರೀಕಿಂದ 31ನೇ ತಾರೀಕುವರೆಗೆ ಅಥವಾ ಫೆಬ್ರವರಿ ಎಂಡ್ ತನಕ ಪ್ರಾಂಪ್ಟ್ ಆಗಿ ನಾವು ಮಾಡಬಹುದು. ನಾನು ಕೂಡ ಅದೇ ಕ್ಯಾಟಗರಿಲಿ ಇದ್ದೀನಿ. ಅಂದ್ರೆ 1 ತಿಂಗಳು ಮಾಡಿ 2 ತಿಂಗಳು ಮಾಡಿ ಬಿಟ್ಬಿಡೋದು ಅದು ಇದು ಅಂತಲ್ಲ. ಸೊ ಅದಾದ್ಮೇಲೆ ನಾನು ಒಂದು ಡಿಸಿಷನ್ ತಗೊಂಡೆ, ಒಂದು ಗೋಲ್ ತಗೊಂಡು ಅದಕ್ಕೆ ನಾನು ಪ್ಲಾನ್ ಮಾಡ್ಕೊಂಡು ನಾನು ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ನಾನೇನ್ ಅನ್ಕೊಂಡಿದ್ದೀನಿ, ನಾನೇನ್ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ಅದು ಕಂಟಿನ್ಯೂಟಿ ಆಗಿದೆ. ಸೊ ಆದ ಕಾರಣ ನಿಮಗೂ ಕೂಡ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ರೆಸೊಲ್ಯೂಷನ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ತಗೊಂಡ್ಮೇಲೆ ಯಾವ ತರ ಅದನ್ನ ಅಳವಡಿಸ್ಕೊಂತೀವಿ ನಮ್ಮ ಜೀವನದಲ್ಲಿ, ಅದು ಎಷ್ಟು ಸಮಯ ಅಳವಡಿಸ್ಕೊಂಡ್ರೆ ನಮ್ಮ ಜೀವನಕ್ಕೆ ಎಫೆಕ್ಟಿವ್ ಆಗಿ ಅದು ಕೆಲಸ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಇದೆಲ್ಲ ರೆಸೊಲ್ಯೂಷನ್ಸ್ಗಳು ಏನಿರುತ್ತೆ, ಇದು ತಗೊಳ್ಳೋದು ದಯವಿಟ್ಟು ತಪ್ಪು ಅಂತ ಯಾರು ತಿಳ್ಕೊಳ್ಬೇಡಿ. ಆದ್ರೆ ಇದು ತಗೊಂಡ ನಂತರ ಅದನ್ನ ನಾವು ರೂಢಿ ಮಾಡ್ಕೊಳ್ಳೋದಿದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದು ನೀವು 1 ತಿಂಗಳಿಗಾಗಿರ್ಬೋದು, 2 ತಿಂಗಳಿಗಾಗಿರ್ಬೋದು, ಅಥವಾ ಇಡೀ ವರ್ಷಕ್ಕೆ ನಾವು ಹೆಂಗೆ ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ತೀವಿ, ಅದು ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ಈ ರೆಸೊಲ್ಯೂಷನ್ಸ್ ಮಾಡ್ಕೊಂಡಿರೋದು, ನೀವೇನ್ ಮಾಡ್ಕೊಂಡಿದ್ದೀರಾ 10 ರಿಂದ 20 kg ರೆಸೊಲ್ಯೂಷನ್ ಅಂದ್ರೆ, ನಾನು ತೂಕ ಕಡಿಮೆ ಮಾಡಬೇಕು, ಅಥವಾ ನಾನು 1 ಅವರ್ ಇಂದ 1.5 hour ನಾನು ಎಕ್ಸರ್ಸೈಸ್ ಮಾಡಬೇಕು,
ನಾನು ಅದರ್ಸ್ ಹೆಲ್ಪ್ ಮಾಡಬೇಕು, ಇದೆಲ್ಲ ಕಂಟಿನ್ಯೂಟಿ ಇದ್ರೆ ನಿಮಗೂ ಒಳಿತಾಗುತ್ತೆ, ಮತ್ತೆ ನೀವು ಯಾರಿಗೆ ಏನ್ ಅನ್ಕೊಂಡಿದ್ದೀರಾ ಅವರಿಗೆ ಕೂಡ ಒಳಿತಾಗುತ್ತೆ. ಮತ್ತೆ ಈ ರೆಸೊಲ್ಯೂಷನ್ಸ್ ಗಳಲ್ಲಿ ನೀವೆಲ್ಲೂ ಕೂಡ ಸೇವಿಂಗ್ಸ್ ಎಷ್ಟು ಮಾಡಬೇಕು, ಫ್ಯೂಚರ್ ಪ್ಲಾನ್ ಏನಿದೆ ನಂದು, ಅಥವಾ ನನ್ನ ಲೈಫ್ ಸೆಕ್ಯೂರಿಗೆ ನಾನು ಏನ್ ಮಾಡ್ಕೊಂಡಿದ್ದೀನಿ ಅನ್ನೋದು ಇಲ್ಲೆಲ್ಲೂ ರೆಸೊಲ್ಯೂಷನ್ ಅಲ್ಲಿ ಬರ್ತಾ ಇಲ್ಲ. ಆಕ್ಚುಲಿ ನಾನು ಸುಮಾರು ಕಡೆ ಅಂದ್ರೆ ಆ ನಾನು ಕೂಡ ಆಕ್ಚುಲಿ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಕಂಪನಿಯಲ್ಲಿ ಒಂದು ರೆಸೊಲ್ಯೂಷನ್ ಫ್ರೇಮ್ ಮಾಡಬೇಕಾದ್ರೆ ಜನರಲ್ ಆಗಿ ಎಲ್ಲರೂ ಮಾತಾಡುವಾಗ ಈ ಮೇಲೆ ಏನು 5 ಹೇಳ್ತಾ ಇದ್ದೀನಿ ಆ ಟಾಪಿಕ್ ಬಗ್ಗೆ ಹೇಳ್ತಾರೆ ವಿನಃ ನಾನು ಇಷ್ಟು ಉಳಿತಾಯ ಮಾಡಬೇಕು ಈ ವರ್ಷದಲ್ಲಿ, ನಾನು ಇಷ್ಟು ಉಳಿತಾಯ ಮಾಡಿದ್ರೆ ಮುಂದೆ ನನಗೆ ಇಷ್ಟು ಆದಾಯ ಸಿಗುತ್ತೆ ಅಥವಾ ಕಾಂಪೌಂಡಿಂಗ್ ಇಷ್ಟು ಸಿಗುತ್ತೆ ಅಥವಾ ನನ್ನ ಲೈಫ್ ಸೆಕ್ಯೂರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂತಂದ್ರೆ, ನೀವು ರೆಸೊಲ್ಯೂಷನ್ ಮಾಡುವಾಗ ಇದು ಒಂದು ಕಾಂಪೊನೆಂಟ್. ನಾನು ಸೇವಿಂಗ್ಸ್ ಮಾಡೋದು ಒಂದು ಕಾಂಪೊನೆಂಟ್. ಆ ಸೇವಿಂಗ್ಸ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ನನಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ, ಮತ್ತೆ ನನ್ನ ಲೈಫ್ ಸೆಕ್ಯೂರ್ ಮಾಡಿದ್ರೆ ನಮ್ಮ ಫ್ಯಾಮಿಲಿಗೆ ಎಷ್ಟು ಬೆನಿಫಿಟ್ ಆಗುತ್ತೆ, ಅಥವಾ ನನ್ನ ಡಿಪೆಂಡೆಂಟ್ ಯಾರಿದ್ದಾರೆ ಅವರಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿಬಿಟ್ಟು ನಿಮ್ಮ ರೆಸೊಲ್ಯೂಷನ್ಸ್ ಅಲ್ಲಿ ಈ ಒಂದು ಸೇವಿಂಗ್ಸ್ ಪಾರ್ಟ್ ಅನ್ನು ಕೂಡ ಆಡ್ ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ರೆಸೊಲ್ಯೂಷನ್ ಮಾಡೋದು ಹೇಗಿರ್ಬೇಕು, ಎಫೆಕ್ಟಿವ್ ಆಗಿರ್ಬೇಕು, ಮತ್ತೆ ಕಮಿಟ್ಮೆಂಟ್ ಇರ್ಬೇಕು. ಈ ಎಫೆಕ್ಟಿವ್ ಮತ್ತೆ ಕಮಿಟ್ಮೆಂಟ್ ಇದ್ದಾಗ ಏನಾಗುತ್ತೆ, ಡೆಫಿನೆಟ್ ಆಗಿ ನಾವು ಸಕ್ಸಸ್ ಆಗ್ತೀವಿ. ಸೊ ಮೊದಲನೇದು ನಾವೇನ್ ಡಿಸೈಡ್ ಮಾಡ್ತೀವಿ ಅದು ಒಂದು ಲಿಸ್ಟ್ ನಮಗೆ ಪ್ರತಿ ದಿವಸ ನಾವು ಎದ್ದ ತಕ್ಷಣ ಆ ಒಂದು ಲಿಸ್ಟ್ ನಮಗೆ ಎದುರುಗಡೆ ಕಾಣ್ತಾ ಇರಬೇಕು. ಬಿಕಾಸ್ ಅದರ್ವೈಸ್ ಏನಾಗುತ್ತೆ ಹೇಳಿದ್ರೆ, ನಾವು ರೆಸೊಲ್ಯೂಷನ್ ಮಾಡ್ಕೊಂಡಿರ್ತೀವಿ, 1 ತಿಂಗಳು ಮಾಡ್ತೀವಿ, 2 ತಿಂಗಳು ಮಾಡ್ತೀವಿ, ಅದಾದ ನಂತರ ಆ ರೆಸೊಲ್ಯೂಷನ್ ಏನ್ ಮಾಡ್ಕೊಂಡಿದೀವಿ ಅನ್ನೋದೇ ಮರ್ತೋಗುತ್ತೆ. ಅಂದ್ರೆ ಮೊದಲನೇ 2 ಕಾಂಪೊನೆಂಟ್ ಏನಿದೆ, ವೆಯ್ಟ್ ರಿಡ್ಯೂಸ್ ಆಗ್ಬೇಕು, ನಾನು ಬ್ಯಾಡ್ಮಿಂಟನ್ ಆಡ್ಬೇಕು, ನಾನು ಎಕ್ಸರ್ಸೈಸ್ ಮಾಡ್ಬೇಕು ಅನ್ನೋದು ಎರಡೇ ನಮ್ಮ ತಲೆಯಲ್ಲಿ ಮೈಂಡ್ ಅಲ್ಲಿ ಇರುತ್ತೆ. ಇನ್ನು ಬಾಕಿ ಏನ್ ರೆಸೊಲ್ಯೂಷನ್ ಮಾಡ್ಕೊಂಡಿರ್ತೀವಿ 3, 4, 5, 6 ಆ 4 ಕಾಂಪೊನೆಂಟ್ಗಳು ನಮಗೆ ರೆಸೊಲ್ಯೂಷನ್ ಗೆ ನೆನಪೇ ಇರೋದಿಲ್ಲ ಕಳೆದ ಅಂದ್ರೆ 3 ತಿಂಗಳಾದ ನಂತರ, 6 ತಿಂಗಳಾದ ನಂತರ. ಸೊ ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ, ಆ ಎಫೆಕ್ಟಿವ್ ಮತ್ತೆ ಕಮಿಟ್ಮೆಂಟ್ ಎರಡೂ ಆಗ್ಬೇಕು ಅಂತ ಹೇಳಿದ್ರೆ ನಾವೇನ್ ರೆಸೊಲ್ಯೂಷನ್ ಮಾಡ್ಕೊಂಡಿದೀವಿ ಅದನ್ನ ನಮಗೆ ಪ್ರತಿ ದಿವಸ ಪ್ರತಿ ಕ್ಷಣ ನಾವು ನೋಡೋ ಅಂತ ಜಾಗದಲ್ಲಿ ಅದನ್ನ ನೀವು ಪೇಸ್ಟ್ ಮಾಡ್ಕೊಂಡ್ರೆ ಅಥವಾ ಅಲ್ಲಿಗೆ ಸ್ಟಿಕ್ ಮಾಡ್ಕೊಂಡ್ರೆ ಅವಾಗ ನಮ್ಮ ರೆಸೊಲ್ಯೂಷನ್ಸ್ಗಳು ಏನೇನಿದೆ ಅಂತ ಬಿಟ್ಟು ಅದು ನೆನ್ಪು ಮಾಡ್ತಾ ಇರುತ್ತೆ. ಸೊ ಅವಾಗ ನೆನಪಾದಾಗೆಲ್ಲ ನಮ್ಗೆ ಏನಾಗುತ್ತೆ, ಸೊ ನಾವು ಇದನ್ನ ಅಚೀವ್ ಮಾಡಬೇಕು, ಸೊ ಇದಕ್ಕೆ ಕಮಿಟ್ ಆಗ್ಬೇಕು, ಇದಕ್ಕೆ ಫೋಕಸ್ ಮಾಡಬೇಕು, ಈ ಕಾಂಪೊನೆಂಟಿಗೆ ಫೋಕಸ್ ಮಾಡಿಲ್ಲ ನಾನು ಅನ್ನೋದು ನಮ್ಮ ಮೈಂಡಿಗೆ ಬಂದಾಗ ಏನಾಗುತ್ತೆ, ಸೊ ಆಟೋಮೆಟಿಕಲಿ ಇನ್ನರ್ ಮೈಂಡ್ ಅಲ್ಲಿ ಅದು ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ವರ್ಕ್ ಆಗ್ತಾ ಇರುವಾಗ ಅದ್ರ ಬಗ್ಗೆ ಫೋಕಸ್ ಮಾಡಿದಾಗ ಆ ಒಂದು ನಾವೇನೆಲ್ಲ ಕಮಿಟ್ ಆಗಿರ್ತೀವಿ ಡೆಫಿನೆಟ್ ಆಗಿ ನಾವು ಸಕ್ಸೀಡ್ ಆಗ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ರೆಸೊಲ್ಯೂಷನ್ ಏನ್ ಮಾಡ್ಕೊಂಡಿದೀವಿ ಆ ರೆಸೊಲ್ಯೂಷನ್ ಅಲ್ಲಿ ಯಾವುದೋ 2-3 ಕಾಂಪೊನೆಂಟ್ ಬಿಟ್ಟು ಹೋದ್ರು ಕೂಡ 5ರಲ್ಲಿ 2 ಮಾತ್ರ 1 ಮಾತ್ರ ಮಾಡಿ ನಾವು ಸಕ್ಸಸ್ ಆಗಿದೀವಿ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ನಾವೇನ್ ರೆಸೊಲ್ಯೂಷನ್ ಮಾಡ್ಕೊಂಡಿದೀವಿ ಅದನ್ನ ನಮಗೆ ರಿಮೈಂಡ್ ಮಾಡೋ ತರ ಅಥವಾ ನಮಗೆ ಅದಕ್ಕೆ ಕಮಿಟ್ಮೆಂಟ್ ಆಗ್ಬೇಕು, ಅದಕ್ಕೆ ಫೋಕಸ್ಡ್ ಆಗಿ ಕೆಲಸ ಮಾಡಬೇಕು, ಅವಾಗಲೇ ನಮಗೆ ಸಕ್ಸಸ್ ಸಿಗುತ್ತೆ. ರೆಸೊಲ್ಯೂಷನ್ಸ್ ವಿತ್ ಎಫೆಕ್ಟಿವ್ ನಾನೇನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ರೆಸೊಲ್ಯೂಷನ್ 6, 7, 8 ಅಥವಾ ನಮಗೆ ಒಂದು ಲಿಸ್ಟ್ ಮಾಡ್ಕೊಂಡು ನಾವು ಅದ್ರ ಪ್ರಕಾರ 100% ಎಫರ್ಟ್ ಹಾಕ್ತಿವೋ ಅಥವಾ ಕಮಿಟ್ ಆಗಿ ಕೆಲಸ ಮಾಡ್ತೀವೋ ಅದು ನನಗೆ ಅಂದ್ರೆ ಅಷ್ಟು ಸಮಂಜಸ ಅಂತ ಅನ್ಸೋದಿಲ್ಲ. ಯಾಕೆಂತ ಹೇಳಿದ್ರೆ ಫೋಕಸ್ಡ್ ಆಗಿ ಮಾಡ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ 2 ಅಥವಾ 3 ಇರ್ಬೇಕು ರೆಸೊಲ್ಯೂಷನ್ಗಳು. ಅದು ಏನಾದ್ರೂ ಆಗಿರ್ಬೋದು, ನೀವು ವೆಯ್ಟ್ ರಿಡ್ಯೂಸ್ ಆದ್ರೂ ಹಾಕೊಳ್ಬಹುದು, ಅಥವಾ ಹೆಲ್ಪ್ ಅದರ್ಸ್ಗಾದ್ರೂ ಹಾಕೋಬಹುದು, ಅಥವಾ ಡೊನೇಷನ್ ಕೊಡ್ತೀವಿ ಅಂತ ಹಾಕೊಳ್ಬಹುದು, ಅಥವಾ ನಾವು ಸೇವಿಂಗ್ಸ್ ಮಾಡ್ತೀವಿ ಫ್ಯೂಚರ್ ಅಲ್ಲಿ ಇಷ್ಟು ಹಣ ಅಂತ ಇರ್ಬೋದು. ನಾವು ಫೋಕಸ್ಡ್ ಆಗಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ 2ರಿಂದ 3 ಮ್ಯಾಕ್ಸಿಮಮ್ ಕಾಂಪೊನೆಂಟ್ ಇದ್ರೆ ಫೋಕಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆ ಫೋಕಸ್ ಮಾಡಿದಾಗ ಏನಾಗುತ್ತೆ, ಅದ್ರ ಬಗ್ಗೆ ನಮಗೆ ಅವೇರ್ ಇರುತ್ತೆ, ಜೊತೆಗೆ ಅದ್ರ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಇರ್ತೀವಿ.
ಮೂರನ್ನ ನಾವು ಲಿಸ್ಟ್ ಮಾಡಿಕೊಂಡು ಅದಕ್ಕೆ ಗೋಲ್ ನಾವು ಸೆಟ್ ಮಾಡ್ಬೇಕು. ಆ ಮೂರು ಯಾವ್ದ್ಯಾವ್ದು ಅಂತ ನೀವು ಉದಾಹರಣೆಗೆ ನಾನು ಹೇಳೋದಾದ್ರೆ ನಾನು ಈ ವರ್ಷದಲ್ಲಿ ಅಂದ್ರೆ ಜನವರಿ 1ರಿಂದ ಡಿಸೆಂಬರ್ 31 ತನಕ ಪ್ರತಿ ತಿಂಗಳು ನನ್ನ ಉಳಿತಾಯದಲ್ಲಿ ಕನಿಷ್ಠ ಪಕ್ಷ ಅಂದ್ರೆ 10ರಿಂದ 20% ಉಳಿತಾಯ ಮಾಡ್ತೀನಿ ಅಂತ ನಂದು ಮೊದಲನೇ ಒಂದು ರೆಸಲ್ಯೂಷನ್. ಆ ರೆಸಲ್ಯೂಷನ್ಗೆ ನೀವು ಸೆಟ್ ಮಾಡ್ಬೇಕು ಗೋಲ್. ನಿಮ್ಮ ಒಂದು ಗೋಲ್ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ನಾನು ಎಷ್ಟು ಹಣ ಕಟ್ಟಬೇಕು ಅಂದ್ರೆ ನಾನು ನನ್ನ ಆದಾಯದಲ್ಲಿ ಎಷ್ಟು ಉಳಿತಾಯ ಮಾಡಬೇಕು ಅಥವಾ ಖರ್ಚಲ್ಲಿ ಎಲ್ಲಿ ಕಡಿಮೆ ಮಾಡಬಹುದು ಅನ್ನೋದನ್ನ ಸೆಟ್ ಮಾಡ್ಕೋಬೇಕು. ಅದೇ ತರ ಅದಕ್ಕೆ ಪ್ಲಾನ್ ಮಾಡ್ಕೊಳ್ಬೇಕು. ಯಾವ ತಿಂಗಳಲ್ಲಿ ಎಷ್ಟು ಕಟ್ಟಬೇಕು, ಯಾವ ತಿಂಗಳಲ್ಲಿ ಹಣ ನನಗೆ ಮಿಗ್ತಾ ಇದೆ ಜಾಸ್ತಿ ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ಕೊಳ್ಬೇಕು. ಮತ್ತೆ ಅದಕ್ಕೆ ತಕ್ಕಂಗೆ ನೀವು ಆಕ್ಷನ್ ಮಾಡ್ಕೊಂಡ್ರೆ ನಿಮ್ಮ ರೆಸಲ್ಯೂಷನ್ಸ್ ಏನ್ ಮಾಡ್ಕೊಂಡಿದ್ರ ಎಫೆಕ್ಟಿವ್ ಆಗಿರುತ್ತೆ. ಮತ್ತೆ ನೀವು ಆಕ್ಷನ್ ಮಾಡಿದ್ರೆ ಇಮಿಡಿಯೇಟ್ ಆಕ್ಷನ್ ತಗೊಂಡ್ರೆ ಸಕ್ಸಸ್ ಆಗೋದಂತೂ 100% ಗ್ಯಾರಂಟಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ಇದೊಂದು ಒಂದು ಉದಾಹರಣೆಗೆ ಬ್ಯಾಚುಲರ್ ಆಗಿ ಅಂದ್ರೆ ಮದುವೆ ಆಗೋಕ್ಕೂ ಮುಂಚೆ ನನ್ನ ಸಂಬಳ ನನಗೆ 30,000 ರೂಪಾಯಿ ಬರ್ತಾ ಇದೆ ಅಂತ ಹೇಳಿದ್ರೆ, ಅಂದ್ರೆ ಎಲ್ಲ ಡಿಡಕ್ಷನ್ ಕಳೆದು ಅಂದ್ರೆ PT ಕಳೆದು ಅಥವಾ PF ಹಣ ಕಳೆದು ಅಥವಾ ಇನ್ನೇನಾದ್ರು ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇದ್ರೆ ಅಥವಾ PF ವಾಲಂಟರಿ ಯಾವ್ದಾದ್ರು ಇದ್ರೆ ಅದೆಲ್ಲಾನು ಕಳೆದು ನನ್ನ ಕೈಗೆ 30,000 ಸಿಗ್ತಾ ಇದೆ ಅಂತ ಅನ್ಕೊಂಡ್ರೆ, ಆ 30,000ದಲ್ಲಿ ನಾನು ಲೈಕ್ 23 ಇಯರ್ಸ್ ಏಜ್ ಅಲ್ಲ ಅಥವಾ 25 ಇಯರ್ಸ್ ಏಜ್ ಅಲ್ಲ ಜಾಬಿಗೆ ಜಾಯ್ನ್ ಆಗಿದೆ ಅಂತ ಅನ್ಕೊಂಡ್ರೆ ಲೈಕ್ PG ರೂಮ್ ರೆಂಟ್ಗೆ ಒಂದು 8,000 ರೂಪಾಯಿ ಎಕ್ಸ್ಪೆಂಡಿಚರ್ ಆಗಬಹುದು. ಅಥವಾ ಲೋಕಲ್ ಟ್ರಾವೆಲ್ ಇನ್ಕ್ಲೂಡಿಂಗ್ ಅಥವಾ ಪೆಟ್ರೋಲ್ ಬೇರೆ ಏನಾದ್ರು ಅಡಿಷನಲ್ ಎಕ್ಸ್ಪೆಂಡಿಚರ್ ಇದ್ರೆ ಅದಕ್ಕೊಂದು 3,000. ನಾನು ಜಸ್ಟ್ ಹೈಯರ್ ರೇಟ್ ಅಲ್ಲೇ ಕೂಡ ಹಾಕೊಂಡಿದ್ದೀನಿ ನಾನು. ಮತ್ತೆ ಫುಡ್ ಅಂಡ್ ಅದರ್ ಎಕ್ಸ್ಪೆನ್ಸಸ್, ಇಲ್ಲಿ ರೂಮ್ ರೆಂಟ್ ಅಲ್ಲಿ ನಿಮಗೆ ಫುಡ್ ಮತ್ತೆ ಅಕಾಮಿಡೇಷನ್ ಎರಡು ಸಿಗುತ್ತೆ. ಅಪಾರ್ಟ್ ಫ್ರಮ್ ಇನ್ನು ಏನಾದ್ರು ಅಡಿಷನಲ್ ಎಕ್ಸ್ಪೆಂಡಿಚರ್ ಇದ್ರೆ ಅಂತ ಹೇಳ್ಬಿಟ್ಟು ಮಂತ್ಲಿ ಒಂದು 7,000 ರೂಪೀಸ್ ಹಾಕಿದೆ. ಸೊ ಒಟ್ಟಾರೆ ನಿಮ್ಮ ಖರ್ಚು ನೋಡೋದಾದ್ರೆ 18,000 ರೂಪಾಯಿ ಖರ್ಚಾಗುತ್ತೆ. ಅಂದ್ರೆ 30,000ದಲ್ಲಿ 18,000 ರೂಪಾಯಿ ಖರ್ಚಾಗುತ್ತೆ. ನಿಮಗೆ ಬಂದಿರೋಂಥ ಸಂಬಳದಲ್ಲಿ ಇಲ್ಲಿ ಪ್ರತಿ ತಿಂಗಳು ನೀವು 12,000 ರೂಪಾಯಿ ಅಷ್ಟು ಉಳಿತಾಯ ಮಾಡ್ತಾ ಇದ್ದೀರಾ. ಎಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಇರುತ್ತೆ. ಅದನ್ನೆಲ್ಲೂ ಕೂಡ ನಾವು ಡೈವರ್ಸಿಫಿಕೇಶನ್ ಮಾಡ್ತಾ ಇಲ್ಲ. ಅಂದ್ರೆ ನಾವು ಟರ್ಮ್ ಇನ್ಶೂರೆನ್ಸ್ ತಗೊಳ್ತಾ ಇಲ್ಲ ಅಥವಾ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ತಾ ಇಲ್ಲ, ಮತ್ತೆ ಎಮರ್ಜೆನ್ಸಿ ಫಂಡ್ ಅಂತೇಳಿ ಸೇವಿಂಗ್ಸ್ ಮಾಡ್ತಾ ಇಲ್ಲ. ಸೊ ಈ ಏನು 12,000 ರೂಪಾಯಿ ಉಳಿತಾ ಇದೆ, ಕೆಲವೊಂದ್ಸರಿ ಅನಾವಶ್ಯಕವಾಗಿ ಖರ್ಚಾಗ್ತಾ ಇದೆ ಅಥವಾ ಬೇಡದೇ ಇರೋ ಪದಾರ್ಥಗಳಿಗೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ನೀಡ್ಸ್ ಅಂಡ್ ವಾಂಟ್ಸ್ ಅಂತೇಳಿ ಬೇರೆ ವಿಡಿಯೋದಲ್ಲಿ ನಾನು ಮಾಡಿದ್ದೆ. ಆ ತರ ನಮಗೆ ಬೇಡದೇ ಇರೋ ಪದಾರ್ಥಗಳಿಗೆ ನಾವು ಈ ಹಣನ ಖರ್ಚು ಮಾಡ್ತಾ ಇದ್ರೆ ಏನಾಗುತ್ತೆ, ನಾವು ಎಲ್ಲೂ ಉಳಿತಾಯದ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ. ಇದು ಎಲ್ರಿಗೂ ಅಪ್ಲಿಕಬಲ್ ಅಲ್ಲ, ಯಾರು ಉಳಿತಾಯ ಮಾಡ್ತಾ ಇಲ್ಲ ಸೊ ಅವರಿಗೆ ಜಸ್ಟ್ ಫಾರ್ ಇದೊಂದು ಟಿಪ್ಸ್ ಅಂತ ಹೇಳಿ ನಾನು ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ 12,000 ರೂಪಾಯಿ ಮಿಗ್ತಾ ಇದೆ ಅಂದ್ರೆ ದಯವಿಟ್ಟು ನೀವು ಮೊದಲು ನೀವು ಟರ್ಮ್ ಇನ್ಶೂರೆನ್ಸ್ ತಗೊಂಡಿಲ್ಲ ಅಂತಂದ್ರೆ ಮಂತ್ಲಿ 1,200 ರೂಪೀಸ್ ಅಂದ್ರೆ ನಿಮ್ಮ ಏಜ್ ಕ್ಯಾಟಗರಿ, ಅಂದ್ರೆ ನಾನು ಇದು 25ರಿಂದ 30 ವರ್ಷದ ಒಳಗಡೆ ಇರೋ ಒಂದು ಕ್ಯಾಟಗರಿಗೆ ನಾನು ಹೇಳ್ತಾ ಇದ್ದೀನಿ. ಅವರಿಗೆ 15,000 ರೂಪಾಯಿ ಇಂದ 18,000 ರೂಪಾಯಿ ಒಳಗಡೆ ಒನ್ಸ್ ಇಯರ್ಗೆ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ದಯವಿಟ್ಟು ನೀವು ನಿಮ್ಮ ನಿಯರೆಸ್ಟ್ ಏನು ಮನೆ ಇದೆ ಅಲ್ಲಿ ಎಲ್ಲಿ ಬ್ಯಾಂಕ್ ಇರುತ್ತೆ, ಇದಕ್ಕೆ ನೀವು ಯಾವ ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಹೋಗಿ ಕೇಳಿದ್ರು ನಿಮಗೆ ಟರ್ಮ್ ಇನ್ಶೂರೆನ್ಸ್ ಕೆಲವೊಂದು ಬ್ಯಾಂಕ್ ಅಲ್ಲಿ ಇದು ಸಿಗೋದಿಲ್ಲ, ಇನ್ನು ಮ್ಯಾಕ್ಸಿಮಮ್ ಬ್ಯಾಂಕ್ ಅಲ್ಲೆಲ್ಲ ಸಿಗುತ್ತೆ. ಸೊ ಬ್ಯಾಂಕ್ ಅಲ್ಲಿ ವಿಚಾರಿಸಿ ಅಥವಾ ಆನ್ಲೈನ್ ಅಲ್ಲಿ ಚೆಕ್ ಮಾಡಿ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ ಒನ್ಸ್ ಇಯರ್ಗೆ. ಯಾಕೆ ಅಂತ ಹೇಳಿದ್ರೆ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಲೈಫ್ ಸೆಕ್ಯೂರಿಗೆ. ಬಿಕಾಸ್ ನಿಮಗೆ ನಿಮ್ಮ ತಂದೆ ತಾಯಿ ನಿಮಗೆ 25 ವರ್ಷನೋ 22 ವರ್ಷನೋ ಸಾಕಿರ್ತಾರೆ, ಅವ್ರ ಏನೋ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಸೊ ನಿಮ್ಮ ಅಬ್ಸೆನ್ಸ್ ಅಲ್ಲಿ ಅವರಿಗೆ ಸಮ್ ಪೋರ್ಷನ್ ಏನಾದ್ರು ಹಣ ಸಿಕ್ಕಿದ್ರೆ ಅವರು ಕೂಡ ಲೈಫ್ ಲೀಡ್ ಮಾಡೋದಕ್ಕೆ ಅಟ್ಲೀಸ್ಟ್ 3 ವರ್ಷನೋ 5 ವರ್ಷನೋ ಸಮ ಮ್ಯಾನೇಜ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಸೊ ಅದಕ್ಕೆ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ದಯವಿಟ್ಟು ನಿಮ್ಮಲ್ಲಿ ಎಲ್ಲ ಖರ್ಚು ಕಳೆದು ಉಳಿತಾಯ ಹಣದಲ್ಲಿ ಅಟ್ಲೀಸ್ಟ್ 10% ಆಫ್ ದ
ಅಮೌಂಟ್ ನೀವು ಟರ್ಮ್ ಇನ್ಶೂರೆನ್ಸ್ಗೆ ನೀವು ಪ್ರತಿ ತಿಂಗಳು ತೆಗೆದಿಡ್ತಾ ಹೋದ್ರೆ ಖಂಡಿತವಾಗಿಯೂ ನಿಮ್ಮ ಮನೆಗೆ ಮತ್ತೆ ನಿಮಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಅದೇ ತರ ಹೆಲ್ತ್ ಇನ್ಶೂರೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಯಾಕೆಂತ ಹೇಳಿದ್ರೆ ಸಡನ್ ಆಗಿ ಏನಾದ್ರೂ ಕಾಯಿಲೆಗಳು ಅಥವಾ ಏನಾದ್ರೂ ಲೈಕ್ ವೈರಸ್ಗಳು ಬಂದಾಗ ಅಥವಾ ನಮಗೆ ಅಟ್ಯಾಕ್ ಆಗಿರ್ಬೋದು ಅಥವಾ ನಮ್ಮ ಮನೆಯವರಿಗೆ ಯಾರಿಗಾದ್ರೂ ಏನಾದ್ರೂ ಹುಷಾರಿಲ್ಲದೆ ಹೋದಾಗ ಸಾಮಾನ್ಯವಾಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರೆ ಮಿನಿಮಮ್ ನಿಮಗೆ $25,000 to $50,000 ಎಕ್ಸ್ಪೆಂಡಿಚರ್ ಆಗುತ್ತೆ. ಅಂದ್ರೆ ನಾರ್ಮಲ್ ಕಾಯಿಲೆ ಏನು ಅಂತ. ಅದೇ ನಿಮಗೆ ಸ್ವಲ್ಪ ಹೈ ಇದ್ರೆ ಲೈಕ್ ಹಾರ್ಟಿಗೆ ಸಂಬಂಧಪಟ್ಟಂಗೆ ಏನಾದ್ರು ಇದ್ರೆ ಅಥವಾ ಕಿಡ್ನಿಗೆ ಸಂಬಂಧಪಟ್ಟಂಗೆ ಇದ್ರೆ ಅಥವಾ ಲಿವರ್ಗೆ ಸಂಬಂಧಪಟ್ಟಂಗೆ ಏನಾದ್ರು ನಿಮಗೆ ಏನಾದ್ರು ಇಲ್ನೆಸ್ ಅಂದ್ರೆ ಏನಾದ್ರು ಹುಷಾರಿಲ್ದಂಗಾದ್ರೆ ಅದಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಹಣ ಕಟ್ಟಬೇಕಾಗುತ್ತೆ. 1.5 ಲಕ್ಷ, 2.5 ಲಕ್ಷ, 3.5 ಲಕ್ಷ. ಸೊ ಈ ತರ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ನಿಮಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ಅವಾಗ ನೀವು ಉಳಿತಾಯ ಮಾಡಿದ್ದೆಲ್ಲನೂ ಕೂಡ ನೀವು ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ, ಹಾಸ್ಪಿಟಲ್ಗೆ ನೀವು ಕಟ್ಟಿದ್ರೆ, ಸೊ ನಿಮ್ಮ ಮೈಂಡ್ ಅಲ್ಲಿ ಒಂದು ನೆಗೆಟಿವ್ ಥಾಟ್ ಬರುತ್ತೆ. ಇಷ್ಟೆಲ್ಲ ನಾನು ದುಡಿಮೆ ಮಾಡಿ ಇಷ್ಟೆಲ್ಲ ಉಳಿತಾಯ ಮಾಡಿದ್ರು ನನ್ನ ಕೈಯಲ್ಲಿ ₹1 ಉಳಿತಾ ಇಲ್ಲ ಅಂತ ಹೇಳ್ಬಿಟ್ಟು. ಅದೇ ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ರೆ ಅಟ್ಲೀಸ್ಟ್ 70 ಇಂದ 80-90% ವರೆಗೆ ಅವರು ಹೆಲ್ತ್ ಇನ್ಶೂರೆನ್ಸ್ ಕ್ಯಾಶ್ಲೆಸ್ ಆದ್ರೆ ನೀವೇನು ಉಳಿತಾಯ ಮಾಡಿದ್ರ ಹಣ ಮ್ಯಾಕ್ಸಿಮಮ್ ಅಲ್ಲೇ ಇರುತ್ತೆ. ಇನ್ನು ಒಂದು 5% 10% ನಿಮ್ಮ ಪಾಕೆಟ್ ಇಂದ ಹೋಗುತ್ತೆ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲೂ ಕೂಡ ನಾನು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆನೂ ಮಾತಾಡಿದೆ. ಸೊ ಇಲ್ಲೂ ಕೂಡ ನಿಮ್ಮ ರೆಸೊಲ್ಯೂಷನ್ ಅಲ್ಲಿ ಒಂದ್ ವೇಳೆ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಮತ್ತೆ ನಿಮ್ಮ ಮನೆ ಫ್ಯಾಮಿಲಿ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಕೂಡ ಒಂದು ಮಿನಿಮಮ್ 10% ಆಫ್ ದ ಯುವರ್ ಇನ್ಕಮ್ ಮೇಲೆ ತೆಗ್ದಿಡಿ. ನೆಕ್ಸ್ಟ್ ಎಮರ್ಜೆನ್ಸಿ ಫಂಡ್. ಎಮರ್ಜೆನ್ಸಿ ಫಂಡ್ 25% ಆಫ್ ದ ಎಮರ್ಜೆನ್ಸಿ ಫಂಡ್ ನೀವು ಪ್ರತಿ ತಿಂಗಳು ತೆಗೆದಿಡಬೇಕು. ಯಾವಾಗ ಹೇಗೆ ಏನು ಅನ್ಎಕ್ಸ್ಪೆಕ್ಟೆಡ್ ಬರುತ್ತೆ, ಹೇಳಿ ಕೇಳಿ ಬರೋದಿಲ್ಲ ಕೆಲವೊಮ್ಮೆ. ಸೊ ಆತರ ಬಂದಾಗ ನಮ್ಮಲ್ಲಿ ಇರುವಂತಹ ಹಣನ ಖರ್ಚು ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇದಕ್ಕೆ ಅಂತಾನೆ ಎಮರ್ಜೆನ್ಸಿ ಫಂಡ್ ಅಂತಾನೆ ಸಪರೇಟ್ ಆಗಿ ಪ್ರತಿ ತಿಂಗಳು ನಿಮ್ಮ ಉಳಿತಾಯದ ಹಣದಲ್ಲಿ 25% ಭಾಗ ಒಂದು ಸಪರೇಟ್ ಅಕೌಂಟ್ ಅಲ್ಲಿ ಹಾಕ್ಬಿಟ್ಟು ನೀವು ಅದನ್ನ ಉಳಿತಾಯ ಮಾಡ್ತಾ ಹೋಗ್ಬೇಕು. ಐದರ್ ಇಟ್ ಈಸ್ RD ಆರ್ FD. ನಿಮಗೆ ಏನಪ್ಪಾ ಅಂದ್ರೆ ಅಲ್ಲಿ FD ಇಟ್ಟಾಗ ನಿಮಗೆ 1%, ಉದಾಹರಣೆಗೆ 6%, 7% FD ಇಲ್ಲಿ ಸಿಗ್ತಾ ಇರುತ್ತೆ. ನೀವು ಪ್ರೀ ಮೆಚೂರ್ ಮಾಡುವಾಗ 1% ಕಟ್ ಮಾಡಿ ಕೊಡ್ತಾರೆ, ತೊಂದರೆ ಇಲ್ಲ. FD ಇಲ್ಲಾದ್ರೂ ಇಡಿ, RD ಇಲ್ಲಾದ್ರೂ ಇಡಿ, ಅಥವಾ ಸಪರೇಟ್ ಅಕೌಂಟ್ ಓಪನ್ ಮಾಡಿ ಸೇವಿಂಗ್ಸ್ ಅಕೌಂಟ್ ಅಲ್ಲಾದ್ರೂ ಇಡ್ಬೋದು. ನಿಮಗೆ ಇದು ಮೂರನ್ನು ಮಾಡಿ ಇನ್ನೂ ಹಣ ಮಿಗ್ತಾ ಇದೆ ಅಂದ್ರೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಈ ತರದನ್ನ ನೀವು ರೆಸೊಲ್ಯೂಷನ್ ಮಾಡ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಫ್ಯೂಚರ್ ಲೈಫ್ ಅಲ್ಲಿ ತುಂಬಾ ಒಳಿತಾಗುತ್ತೆ. ಜೊತೆಗೆ ನಿಮ್ಮ ಡಿಪೆಂಡೆಂಟ್ ಯಾರಿದ್ದಾರೆ ಆ ಡಿಪೆಂಡೆಂಟ್ ಕೂಡ ನೀವು ಒಂದು ಸಹಾಯ ಮಾಡೋದಾಗುತ್ತೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ. ಸೊ ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ಈ ವರ್ಷದ ರೆಸೊಲ್ಯೂಷನ್ ಅಲ್ಲಿ ನೀವುಗಳು 20-40% ನಿಮ್ಮ ಆದಾಯ ಮತ್ತೆ ನಿಮ್ಮ ಖರ್ಚಿನ ನೋಡ್ಕೊಂಡು ನಿಮಗೆ ಎಷ್ಟು ಮಿಗ್ತಾ ಇದೆ ಅದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಗಮನ ಹರಿಸಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಒಂದ್ ವೇಳೆ ನೀವು, ನಾನು ಅವಾಗ್ಲೇ ಹೇಳಿದೆ 1, 2, 3 ಅಂದ್ರೆ 3 ಕಾಂಪೊನೆಂಟ್ ಅಲ್ಲಿ ನೀವು ರೆಸೊಲ್ಯೂಷನ್ ಮಾಡ್ಕೊಳ್ಳಿ. ಆ ರೆಸೊಲ್ಯೂಷನ್ ನ ನೀವು ಡಿಸಿಷನ್ ತಗೊಳ್ಳಿ, ಕಮಿಟ್ ಆಗಿ ಫೋಕಸ್ಡ್ ಆಗಿ ನೀವೆಲ್ಲ ಮಾಡ್ತಾ ಇದ್ರೆ ಸಕ್ಸಸ್ ಅನ್ನೋದು ಡೆಫಿನೆಟ್ ಆಗೇ ಆಗುತ್ತೆ. ನೀವು ರೆಸೊಲ್ಯೂಷನ್ ನಾನು 6, 7, 8, 10 ಮಾಡ್ಕೊಂಡು ಅದರಲ್ಲಿ ಬಿಡೋದು ಬೇಡ. ಸೊ 3 ಮಾಡ್ಕೊಳ್ಳಿ. ಅದು ಯಾವ್ದಾದ್ರು ಕಾಂಪೊನೆಂಟ್ ಆಗಿರ್ಬೋದು, ಅದು ಉಳಿತಾಯನಾಗಿರ್ಬೋದು, ನಿಮ್ಮ ಬಾಡಿ ಲೈಕ್ ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ಅಥವಾ ಹೆಲ್ಪ್ ಅದರ್ಸ್ ಮಾಡ್ಬೋದು, ಅಥವಾ ಡೊನೇಷನ್ ಮಾಡುವಂಥದ್ದಾಗಿರ್ಬೋದು, ಅಥವಾ ರೀಡಿಂಗ್ ಬುಕ್ ಆಗಿರ್ಬೋದು ಅಂತದ್ದು, ಅಥವಾ ನಿಮಗೆ ಯಾವುದು
ಇಷ್ಟ ಆಗುತ್ತೆ ಆ ಕಾಂಪೊನೆಂಟ್ ಅಲ್ಲಿ ನೀವು 2 ಅಥವಾ 3 ತಗೊಂಡು ಅದು ಸಕ್ಸಸ್ ಆದ್ಮೇಲೆ ನೀವು ಸೆಲೆಬ್ರೇಟ್ ಮಾಡಿ ನಿಮ್ಗೆ ಯಾರೆಲ್ಲ ಹೆಲ್ಪ್ ಮಾಡಿರ್ತಾರೆ ಅವರಿಗೆ ಥ್ಯಾಂಕ್ಸ್ ಹೇಳಿ ನೀವೊಂದು ಸಕ್ಸಸ್ ಆಗೋದಕ್ಕೆ. ಜೊತೆಗೆ ಯಾವಾಗ ಐದರ್ ನೀವು 3 ತಿಂಗಳಿಗೆ ಅದು ಸಕ್ಸಸ್ ಆಗುತ್ತೋ, 6 ತಿಂಗಳಿಗೆ ಸಕ್ಸಸ್ ಆಗುತ್ತೋ, ಅದು 9 ತಿಂಗಳಿಗೆ ಸಕ್ಸಸ್ ಆಗುತ್ತೋ, ನೀವು ಸೆಲೆಬ್ರೇಷನ್ ಮಾಡಿದ ನಂತರ ನೆಕ್ಸ್ಟ್ ಡೇ ಹೊಸ ನ್ಯೂ ರೆಸಲ್ಯೂಷನ್ ಮಾಡಬೇಕು. ಮತ್ತೆ 1 ಅಥವಾ 2 ರೆಸಲ್ಯೂಷನ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ 3 ತಿಂಗಳಿಗೆ ನಾನು ಈ ರೆಸಲ್ಯೂಷನ್ಸ್ ಮಾಡ್ಕೊಂಡ್ರೆ ನಾನು ಏನ್ ಮಾಡ್ಬೇಕು ಅಂತ ನಿಮಗೆ ಆಲ್ರೆಡಿ ನೀವು ರೆಸಲ್ಯೂಷನ್ಸ್ ಮಾಡ್ಕೊಂಡು ಸಕ್ಸಸ್ ಆಗಿರ. ಅದೇ ತರ ಮುಂದಿನ 3 ತಿಂಗಳಿಗೆ 6 ತಿಂಗಳಿಗೆ ಹೊಸ ರೆಸಲ್ಯೂಷನ್ಸ್ ಮಾಡ್ಕೊಳ್ಳಿ. ಹೊಸ ರೆಸಲ್ಯೂಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ಗೊತ್ತಿದೆ. ಅದನ್ನ ನೀವು ಮಾಡಿದಾದ್ರೆ 100% ನೀವು ಸಕ್ಸಸ್ ಆಗ್ತೀರಾ. ಸೊ ಈ ವರ್ಷದ ರೆಸಲ್ಯೂಷನ್ಸ್ ಅಲ್ಲಿ ನಾನು 7-8 ಮಾಡ್ಕೊಳ್ಳೋದ್ ಬದಲಾಗಿ 2 ಅಥವಾ 3 ಕಾಂಪೊನೆಂಟ್ ಮಾಡ್ಕೊಂಡು ಅದಕ್ಕೆ ನೀವು ಫೋಕಸ್ಡ್ ಆಗಿ ಕಮಿಟ್ ಆಗಿ ಆಕ್ಷನ್ ತಗೊಳ್ಳಿ, ಡೆಫಿನೆಟ್ ಆಗಿ ಸಕ್ಸಸ್ ಆಗ್ತೀರಾ. ಕೆಲವೊಂದನ್ನ ನಾವು ರೆಸಲ್ಯೂಷನ್ ಮಾಡುವಾಗ ಅನ್ರಿಯಲಿಸ್ಟಿಕ್ ರೆಸಲ್ಯೂಷನ್ಸ್ ಮಾಡ್ಕೊಂತೀವಿ. ಸೊ ಅವಾಗ ನಾವು ಅದರಲ್ಲಿ ಫೇಲ್ಯೂರ್ ಆಗ್ತೀವಿ. ಆ ತರದ ಕೆಲವೊಂದು ಕಾಂಪೊನೆಂಟ್ಗಳಿದೆ. ಮೇ ಬಿ ಇದು ಬಿಟ್ಟು ಅದು ಬೇರೆನೂ ಇರ್ಬೋದು. ನಾನು ಜನರಲ್ ಆಗಿ ಕೆಲವೊಂದು ಕಾಂಪೊನೆಂಟ್ ಅನ್ನ ತಗೊಂಡಿದ್ದೀನಿ. ಅದ್ಯಾವ್ದು ಅಂತ ನೋಡೋಣ. ನಮಗೆ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದನ್ನ ಯಾಕೆ ಈ ಫೋಟೋ ಹಾಕ್ತಾ ಇದೀನಿ ಅಂತ ಹೇಳ್ಬಿಟ್ಟು, ನಮಗೆ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಓರ್ಲಿಕ್ಕೆ ಅಷ್ಟದ್ ಮಾತ್ರ ನಾವು ತಲೆ ಮೇಲೆ ಇಟ್ಕೊಂಡು ಅಥವಾ ಬಾಡಿಲಿ ಇಟ್ಕೊಂಡು ಹೆಗ್ಲೆ ಮೇಲೆ ಇಟ್ಕೊಂಡು ಓರ್ಬೋದು. ನನಗೆ ಮ್ಯಾಕ್ಸಿಮಮ್ ಅಂದ್ರೆ 20 kg ಓರ್ಲಿಕ್ಕೆ ಅವಕಾಶ ಇರುತ್ತೆ. ನನ್ನ ತಲೆ ಮೇಲೆ ಅಥವಾ ನನ್ನ ಬಾಡಿ ಮೇಲೆ 50 kg ಇಟ್ಟಾಗ ಏನಾಗುತ್ತೆ, ಡೆಫಿನೆಟ್ ಆಗಿ ಆಗೋದಿಲ್ಲ. ಸೊ ಹಂಗಾಗಿ ಕೆಲವೊಂದು ರೆಸಲ್ಯೂಷನ್ಸ್ ಏನಿದೆ ಅದನ್ನ ಓವರ್ ಥಿಂಕಿಂಗ್ ಮಾಡಿ ನಾವು ರೆಸಲ್ಯೂಷನ್ಸ್ ತಗೊಳ್ತೀವಿ. ಆ ತರದ ಕೆಲವೊಂದು ಕಾಂಪೊನೆಂಟ್ ನೋಡೋಣ. ಮೊದಲನೇದು, ಸ್ಟಾರ್ಟ್ ಸಕ್ಸಸ್ಫುಲ್ ಬಿಸ್ನೆಸ್ ಕ್ವಿಕ್ಲಿ. ಬಿಸ್ನೆಸ್ ಅನ್ನೋದು 1 ತಿಂಗಳಿಗಾಗ್ಲಿ 3 ತಿಂಗಳಿಗಾಗ್ಲಿ 6 ತಿಂಗಳಿಗಾಗ್ಲಿ ಸಕ್ಸಸ್ ಆಗುವಂಥದ್ದಲ್ಲ. ಬಿಸ್ನೆಸ್ ಇದು ಕಂಟಿನ್ಯೂಸ್ ಆಗಿರುತ್ತೆ. ನಾವು ಒಂದೇನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಅಟ್ಲೀಸ್ಟ್ ಮಿನಿಮಮ್ 1 ವರ್ಷ ನಾವು ವೆಯ್ಟ್ ಮಾಡ್ಬೇಕು. ಲಾಭ ಬರುತ್ತೋ ನಷ್ಟ ಬರುತ್ತೋ ಅದು ಬೇರೆ ವಿಚಾರ. ಆದ್ರೆ ನಾವು ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದಾಗ ಅಟ್ಲೀಸ್ಟ್ 1 year 2 years ವೆಯ್ಟ್ ಮಾಡಬೇಕು. ನಾವು ರೆಸಲ್ಯೂಷನ್ 1ನೇ ತಾರೀಕು ಜನವರಿಯಲ್ಲಿ ರೆಸಲ್ಯೂಷನ್ ಮಾಡ್ಕೊಳ್ತೀವಿ. ನಾವು ಜುಲೈ ಅಥವಾ ಸೆಪ್ಟೆಂಬರ್ಗೆ ನಾನು ಸಕ್ಸಸ್ಫುಲ್ ಬಿಸ್ನೆಸ್ ಮನ್ ಆಗ್ಬೇಕು ಅಂದ್ರೆ ಡೆಫಿನೆಟ್ ಆಗೋದಿಲ್ಲ. ನಾನು ರಾತ್ರಿ ನೆಕ್ಸ್ಟ್ ಪಾಯಿಂಟ್ ರಿಚ್ ಆಗ್ತೀನಿ ಅಂತಂದ್ರೆ ಡೆಫಿನೆಟ್ ಆಗಿ ಇದಾಗೋದಿಲ್ಲ. ನಾವು ಈ ತರದ ರೆಸಲ್ಯೂಷನ್ ಮಾಡುವಾಗ ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ. ರಿಯಲಿಸ್ಟಿಕ್ ಆಗಿದ್ಯಾ ನನ್ನ ಜೀವನದಲ್ಲಿ, ನಾನು ಅಳವಡಿಸ್ಕೊಂಡ್ರೆ ಡೆಫಿನೆಟ್ ಆಗಿ ನಾನು ರೀಚ್ ಆಗ್ತೀನ, ಮಾಡಕ್ಕಾಗತ್ತಾ ಅನ್ನೋದನ್ನ ನೀವು ನೋಡ್ಬೇಕು. ಆಕ್ಚುಲಿ ಟ್ರಾವೆಲ್ ಟು ಎವ್ರಿ ಸಿಟಿ ಇನ್ ದ ವರ್ಲ್ಡ್. ಇಲ್ಲಿ ಸಮಯ ಹಾಕಿಲ್ಲ, ಅದು ಆಗುತ್ತೆ. ಬಟ್ ಎಷ್ಟು ಸಮಯದಲ್ಲಿ ಮಾಡ್ತೀವಿ, ಹೇಗ್ ಮಾಡ್ತೀವಿ ಅನ್ನೋದು ಪ್ಲಾನ್ ಇಲ್ಲ ಅಂತಂದ್ರೆ ಡೆಫಿನೆಟ್ ಆಗೋದಿಲ್ಲ. ಸೊ ಇದಕ್ಕೆ ಪ್ಲಾನ್ ಕೂಡ ಬೇಕಾಗುತ್ತೆ. ಮತ್ತೆ ಸೇವ್ $1 lakh ಪರ್ ಮಂತ್. ನನಗೆ ತುಂಬಾ ಆದಾಯ ಇದೆ, ಆದಾಯ ಚೆನ್ನಾಗಿ ಬರ್ತಾ ಇದೆ, ನಾನು ಡಾಲರ್ ಅಲ್ಲಿ ಸ್ಯಾಲ್ರಿ ತಗೊಳ್ತಾ ಇದ್ದೀನಿ ಅಥವಾ ಇನ್ಕಮ್ ಬರ್ತಾ ಇದೆ ಅಂತಂದ್ರೆ 1 ಲಕ್ಷದವರೆಗೆ ಪ್ರತಿ ತಿಂಗಳು ನಾನು 85 ಲಕ್ಷ ಸೇವಿಂಗ್ಸ್ ಮಾಡ್ತೀನಿ ಅಂದ್ರೆ ಆಗುತ್ತಾ? ಆದ್ರೆ ವೆಲ್ ಅಂಡ್ ಗುಡ್. ಸೊ ಆಗ್ಲಿಲ್ಲ ಅಂತಂದ್ರೆ ಈ ತರದ ಕಮಿಟ್ಮೆಂಟ್ ನೀವು ನಿಮ್ಮ ಲೈಫ್ ಅಲ್ಲಿ ತಗೊಳಕ್ ಹೋಗ್ಬೇಡಿ. ನಾನು ರೆಸಲ್ಯೂಷನ್ ತಗೊಳ್ತೀನಿ, ತಗೊಂಡ ನಂತರ ನಾನು ಅದಕ್ಕೆ ಸರಿಯಾದ ರೀತಿ ಕಮಿಟ್ಮೆಂಟ್ ಆಗಿಲ್ಲ ಅಥವಾ ಅದಕ್ಕೆ ಟೈಮ್ ಕೊಡ್ತಾ ಇಲ್ಲ, ಅದಕ್ಕೆ ಫೋಕಸ್ಡ್ ಮಾಡ್ತಾ ಇಲ್ಲ ಅಂತಂದ್ರೆ, ಸೊ ಈ ತರದ ರೆಸಲ್ಯೂಷನ್ ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮ ಮೈಂಡ್ ಅಲ್ಲಿ ನೆಗೆಟಿವ್ ಮೈಂಡ್ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಗುತ್ತೆ, ನಾನ್ ಇನ್ನೊಬ್ರಿಗೆ ಹೇಳಕ್ಕೆ ಹೋಗ್ತೀನಿ. ಬಿಕಾಸ್ ಏನಾಗುತ್ತೆ, ನಾನು ಇದ್ರಲ್ಲಿ ಗೆಲುವು ಕಂಡಿಲ್ಲ, ಸೋತಿದ್ದೀನಿ. ಸೊ ಹಂಗಾಗಿ ನೀನು ತಗೊಳಕ್ ಹೋಗ್ಬೇಡ ಅಥವಾ ಬಟ್ ಅವ್ರಿಗದು ಕೆಪಬಲ್ ಇರ್ತಾರೆ ಅಂತ ಅನ್ಕೊಂಡಿರ್ತಾರೆ, ಕೆಪಬಲ್ ಇರ್ತಾರೆ. ಬಟ್ ಆದ್ರೆ ನೀವ್ ಹೇಳೋ ಮಾತಿಗೆ ಅವ್ರ ಮೈಂಡ್ ಕೂಡ ನೆಗೆಟಿವ್ ಥಾಟ್ ಬರುತ್ತೆ. ಸೊ ಹಂಗಾಗಿ
ನಾವು ರೆಸೊಲ್ಯೂಷನ್ ಮಾಡ್ಕೊಳ್ಳೋದು ತಪ್ಪು ಅಂತಲ್ಲ. ರೆಸೊಲ್ಯೂಷನ್ ಮಾಡ್ಕೊಂಡಾಗ ಅದನ್ನ ಹೇಗೆ ನಾವು ಪ್ಲಾನ್ ಮಾಡ್ಕೊಂತೀವಿ, ಹೇಗೆ ಅಚೀವ್ ಮಾಡ್ತೀವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಆದಾಯ ಇರ್ಬೋದು, 85 ಲಕ್ಷ ನೀವು ಸೇವಿಂಗ್ಸ್ ಕೂಡ ಮಾಡ್ಬೋದು. ಆದ್ರೆ ಅದು ರಿಯಲಿಸ್ಟಿಕ್ ಇದೆಯಾ ನೋಡ್ಕೊಳ್ಳಿ. ಅಥವಾ ಓವರ್ ನೈಟ್ ಅಲ್ಲಿ ನಾನು ಕರೋಡ್ಪತಿ ಆಗ್ತೀನ ಅನ್ನೋದನ್ನ ನೋಡ್ಕೊಳ್ಳಿ. ವಿತೌಟ್ ಪ್ಲಾನಿಂಗ್ ನೀವೇನಾದ್ರೂ ಸೇವಿಂಗ್ಸ್ ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಅಂತ ನೀವು ರೆಸೊಲ್ಯೂಷನ್ ಮಾಡ್ಕೊಂಡ್ರೆ ಅದು ದಯವಿಟ್ಟು ಆಗೋದಿಲ್ಲ. ಅದು ನಿಮ್ಮ ಒಂದು ಬಡ್ಜೆಟ್ ಪ್ಲಾನ್ ಅಲ್ಲಿ, ಅದು ಪ್ರತಿ ತಿಂಗಳು ನನಗೆ ಎಷ್ಟು ಆದಾಯ ಬರ್ತಾ ಇದೆ, ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಆ ಒಂದು ಪ್ಲಾನ್ ಅಲ್ಲಿ ನಿಮ್ಮ ಉಳಿತಾಯದ ಒಂದು ಕಾಂಪೊನೆಂಟ್ ಇದ್ರೆ ಮಾತ್ರ ನೀವು ಪ್ರತಿ ತಿಂಗಳು ಇಷ್ಟು ಉಳಿತಾಯ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕೆಲವೊಬ್ರು ತುಂಬಾ ಚೈನ್ ಸ್ಮೋಕರ್, ಅವ್ರು ತುಂಬಾನೇ ಸ್ಮೋಕ್ ಮಾಡ್ತಾರೆ. ದಿನಕ್ಕೆ 5 ಪಾಕೆಟ್ ಸಿಗರೆಟ್ ಅನ್ಸುತ್ತೆ. ಆ ಒಂದು ದಿವಸ ನೈಟ್ ಅಲ್ಲಿ ಸಿಗರೆಟ್ ಬಿಡ್ತೀನಿ ಅಂದ್ರೆ ಆಗತ್ತಾ? ಡೆಫಿನೆಟ್ ಆಗೋದಿಲ್ಲ. ಕ್ವಿಟ್ ಸ್ಮೋಕಿಂಗ್ ಓವರ್ ನೈಟ್, ಇದು ಕೂಡ ಆಗದೆ ಇರುವಂತದ್ದು. ರೈಟ್ ಎ ಬೆಸ್ಟ್ ಸೆಲ್ಲಿಂಗ್ ಬುಕ್. ಸೊ ಇದಕ್ಕೂ ನಮಗೆ ಟೈಮ್ ಬೇಕಾಗುತ್ತೆ. 3 months 6 months ಈ ತರ ಟೈಮ್ ಬೇಕಾಗುತ್ತೆ ಒಂದು ಬುಕ್ ಬರಿಬೇಕು ಅಂತ ಹೇಳಿದ್ರೆ, ಅದು ಫೈನಲೈಸ್ ಮಾಡಬೇಕು ಅಂತ ಹೇಳಿದ್ರೆ. ಸೊ ಇವೆಲ್ಲ ಕೆಲವೊಂದು ಕಾಂಪೊನೆಂಟ್ ಮಾತ್ರ ನಾನು ತಗೊಂಡಿದ್ದೀನಿ. ಇದರಲ್ಲಿ ಅನ್ರಿಯಲಿಸ್ಟಿಕ್ ಇರೋ ವಿಚಾರಗಳನ್ನು ಇದೆ ಅಥವಾ ರಿಯಲಿಸ್ಟಿಕ್ ವಿಚಾರಗಳು ಇದೆ. ಸೊ ನಮ್ಮ ವಿಚಾರಕ್ಕೆ ಬಂದಾಗ ನಾನು ಇದನ್ನ ಮಾಡಕ್ಕಾಗುತ್ತಾ, ಮಾಡಿದ್ರೆ ಹೇಗ್ ಮಾಡ್ಬೋದು, ಪ್ಲಾನ್ ಮಾಡ್ಕೊಳ್ಳಿ. ಅನ್ರಿಯಲಿಸ್ಟಿಕ್ ಇರೋದನ್ನ ನೀವು ರಿಯಲಿಸ್ಟಿಕ್ ಆಗಿ ಮಾಡಿ ತೋರಿಸಿ. ಮಾಡಿದ್ರೆ ನಿಮಗೆ ಬೆನಿಫಿಟ್. ನೀವು ಏನೇ ಮಾಡೋಕ್ಕೂ ಮುಂಚೆ ನಿಮ್ಮ ಗೋಲ್ ಸೆಟ್ ಮಾಡ್ಕೊಳ್ಳಿ, ನಿಮ್ಮ ಪ್ಲಾನ್ ಮಾಡ್ಕೊಳ್ಳಿ. ಪ್ಲಾನ್ ಮಾಡ್ಕೊಂಡಿದ ನಂತರ ಅಚೀವ್ ಮಾಡಿ. ಅಂದ್ರೆ ಫೋಕಸ್ಡ್ ಆಗಿರ್ಬೇಕು, ಮತ್ತೆ ನೀವು ಆಕ್ಷನ್ ತಗೊಳ್ಬೇಕು. ನೀವೇನೇ ಡಿಸಿಷನ್ ತಗೊಂಡ್ರು ಇಮಿಡಿಯೇಟ್ ಆಕ್ಷನ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ನಿಮಗೆ ಲೈಫ್ ಅಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಇದಿಷ್ಟು ಆಕ್ಚುಲಿ ರೆಸೊಲ್ಯೂಷನ್ ಮಾಡ್ಕೊಳ್ಳೋದು, ಮತ್ತೆ ಹೇಗೆ ಮಾಡ್ಕೊಳ್ಬೇಕು ಅಥವಾ ಎಷ್ಟು ಕಾಂಪೊನೆಂಟ್ ಅಲ್ಲಿ ಮಾಡಿದ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ನಾನು ಜಸ್ಟ್ ಹಾಗೆ ಕೆಲವೊಂದು ಸ್ಲೈಡ್ ಅಲ್ಲಿ ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಸೊ ಇದೆಲ್ಲ ಹೊಸ ವರ್ಷಕ್ಕೆ ರೆಸೊಲ್ಯೂಷನ್ ಮಾಡ್ಕೊಳ್ಳಿ. ಕೆಲವು ಮಾಡ್ಕೊಂಡು ನೀವು ಅಚೀವ್ ಆಗೋದು ವೆರಿ ವೆರಿ ಇಂಪಾರ್ಟೆಂಟ್. ನೀವೇನಾದ್ರೂ ಫಸ್ಟ್ ಟೈಮ್ ಈ ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನೋಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ಮತ್ತೆ ರೈಟ್ ಸೈಡಿಗೆ ಬೆಲ್ ಬಟನ್ ಇದೆ, ಬೆಲ್ ಬಟನ್ ಕೂಡ ಒತ್ತಿ ಅಂತ ಕೇಳ್ಕೊಳ್ತೀನಿ. ಸೊ ಈ ವಿಡಿಯೋವನ್ನು ಇಲ್ಲಿ ತನಕ ನೀವು ವಾಚ್ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.